ಇಟ್ಟಿರೋದು 14 ಅಡಿ ಮೇಲೆ ಬರ್ತೈತೆ ನಮಗೆ. ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ವಾಪಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ರಾತ್ರಿ 5:30ವರೆಗೆ ಹೊಡೆದು 5 ಗಂಟೆಗೆ ಮಕ್ಕೊಂಡಿದ್ದೆ. 5 ಗಂಟೆಗೆ ಇಲ್ಲಿ ಬಂದು ಬೆಳಿಗ್ಗೆನೇ ಧರಂಪುರ್ನಾಗ RTO ಹಿಡ್ಕೊಂಡ್ರು. ಯಾಕಂದರೆ ಗಾಡಿ ಹೈಟ್ ಐತೆ, ಹೈಟ್ ಲೋಡಿನ ಕೇಸ್ ಹಾಕ್ತೀವಿ ಅಂತಂದರು. ನಾವು ಇನ್ನೊಂದೇನು ನೋಡ್ಕೊಂಡಿಲ್ಲ ಅಂದರೆ ನಮ್ದೇನು ತಪ್ಪಾಗೈತೆ ಅಂದರೆ ನ್ಯಾಷನಲ್ ಪರ್ಮೆಂಟು ಮುಗ್ದೋಗಿ 3 ದಿವಸ ಆಗಿಬಿಟ್ಟಿತ್ತು. ನೋಡ್ಕೊಂಡಿಲ್ಲ ನಾವು. ಮತ್ತು ಅದಕ್ಕೂ ಹಿಡ್ಕೊಂಡಿದ್ರು TP ಕಟ್ಟು ಅದು ಇದು ಅಂತೇಳಿ ತಿರುಗಿ ಏನೇನೋ ಮಾತಾಡಿ ರಿಕ್ವೆಸ್ಟ್ ಮಾಡಿ ದುಡ್ಡು ಕೊಟ್ಟು ಸೆಟ್ಲ್ಮೆಂಟ್ ಮಾಡಿ ಬಂದು ಡಾಬಾದಾಗ ಹಾಕಿದ್ವಿ. 11 ಗಂಟೆಗೆ 10:30-11 ಗಂಟೆ ಅಷ್ಟೊತ್ತಿಗೆ RTO ಆಫೀಸ್ ಓಪನ್ ಆಗುತ್ತೆ. ಅವಾಗ ಆರಾಮಾಗಿ ಪರ್ಮೆಂಟ್ ರಿನ್ಯೂವಲ್ ಮಾಡಿಸ್ಕೊಂಡು ಹೋಗ್ಬೋದು, ಯಾವ ಟೆನ್ಷನ್ ಇರೋಲ್ಲ. ಅಂದರೆ ಅದು 3 ದಿವಸ ಆಗಿಬಿಟ್ಟತ್ತೆ. ನಾವು ನೋಡ್ಕೊಂಡಿಲ್ಲ. RTO ಹೇಳ್ದಾಗ ಗೊತ್ತಾಗಿದ್ದು. ಹೈಟೂ 15 ಅಡಿ ಹೈಟ್ ಐತೆ. ದುಡ್ಡು ಕೊಟ್ಟು ಎಲ್ಲ ಮಾಫಿ ಮಾಡ್ಕೆ ಬಂದ್ವಿ. ಹೈಟಿನ ಕೇಸು ಗೀಸು ಏನೂ ಇಲ್ಲ. ಇವಾಗ ಸ್ನಾನ ಮಾಡ್ಕೊಂಡು ಲೇಟ್ ಆಗಿಬಿಡ್ತೀವಿ. ಇವತ್ತು ಸ್ನಾನ ಮಾಡೋ ಅಷ್ಟೊತ್ತಿಗೆ 6 ಗಂಟೆಗೆ ಇಟ್ಕೊಂಡಿದ್ದು ಗಾಡಿ 8 ಗಂಟೆಗೆ ಬಿಟ್ಟಿದ್ದು. ಏನು ಮಾಡೋಂಗಿಲ್ಲ. ಇವಾಗ ನಮ್ಮ ತಿಪ್ಪೇಸ್ವಾಮಿನ ಸ್ನಾನ ಮಾಡ್ತಿದ್ದಾನೆ. ಇಲ್ಲೇ ಏನಾನು ಸ್ನ್ಯಾಕ್ಸ್ ತಿಂದು ಪರ್ಮೆಂಟಿನ ಚಲನ ಆದರೆ ಸಾಕು ಹೋಗ್ತಿರೋದೆ. ನಮ್ಮ ತಿಪ್ಪೇಸ್ವಾಮಿ ಅಲ್ಲೇ ರೆಡಿ ಆಗಿಬಿಟ್ಟಿದ್ದಾನೆ ನೋಡಿ. ಸ್ವಾಮಿ ರೆಡಿ ಆಗಿಬಿಟ್ಟಿದ್ದಾನೆ, ಫುಲ್ ಫ್ರೆಶ್ ಆಗಿರೋ ಸ್ವಾಮಿ. ಗಾಡಿ ಎಲ್ಲ ಸ್ವಾಮಿ ಲೋಡಿಗೆ ಹೋತಾಲೆ, ಲೋಡಿಗೆ ಹೋಗಿರ್ಬೇಕೇನೋ. ನಮ್ಮ ತಿಪ್ಪೇಸ್ವಾಮಿನೂ ಫ್ರೆಶ್ ಆಗಿಬಿಟ್ಟಿದ್ದಾನೆ. ನಮ್ಮ ಇನ್ನೂ ಬಟ್ಟೆನೂ ಇಲ್ಲೇ ಅದಾವೆ ನೋಡಿ. ಬಟ್ಟೆ ತೊಳಿತಿದ್ದಾನೆ. ತೊಳ್ಕೊಂಡ್ಲೇಬೇಕು, ತೊಳಿತದಾನಲ್ಲ. ಇಲ್ಲಿ ನಮ್ಮನ್ನು ಬಿಟ್ಟರೆ ಇನ್ನು ಯಾರು ತೊಳೆಯೋರಿಲ್ಲ. ಹಂಗೆ ಇಕ್ಕಂತ ಬರಲ್ಲ. ಬಟ್ಟೆ ಸೋಪಿತ್ತಲ್ಲ ತಾಂಡ. ಇವಾಗ ಇನ್ನೇನು ವಡಪಾವ್ ತಿಂದು ಫೋನ್ ಮಾಡೋಣ ಬಾ. ಗ್ಯಾಸ್ ಹತ್ತಂಗಿಲ್ಲ, ಅದು ನೋಡ್ದೆ ಅನ್ನ ಮಾಡೋಣ ಅಂತಂದು. ಅನ್ನನೂ ಆಗಲ್ಲ, ಅರ್ಧಕ್ಕೆ ಇದಾಗ್ಬಿಡ್ತದೆ ನೋಡಿ. ಇಲ್ಲೇ ಒಣಗಾಕಿದ್ದೀವಿ. ಮೊದಲು ಸ್ನಾನ ಮಾಡೋಕ್ಕೆ ಅಲ್ಲಿ ಕೆಳಕ್ಕೆ ಹೋಗ್ಬೇಕಾಗಿತ್ತು. ಇವಾಗ ಇಲ್ಲೇ ಟ್ಯಾಂಕ್ ಕುಂದ್ರಿಸಿ ಇಲ್ಲೇ ಇದು ಮಾಡಿದ್ರೆ ಬಕೆಟ್ ತಗೊಬಂದು ಸ್ನಾನ ಮಾಡಿರಿ, ನೀರು ವೇಸ್ಟ್ ಮಾಡಬೇಡ್ರಿ ಅಂತ ಹೇಳಿರೋದು ನೋಡಿ. ನಮ್ಮ ಗಾಡಿ ಅಲ್ಲಿದೆ. ಯಾವುದು ಎಲ್ಗಲ್ಲಿದ್ದಾಗ ಹಿಂದೆ ಅಲ್ಲಿಗೆ ಮೇಲೆ ಕೂತ್ಕೊಂಡು ಆದ್ರಾಗಲಿ ಬಿಡು. ಇವಾಗೇನಿಲ್ಲ. ನಮ್ಮ ಇದಾವ ಒಂದು ಸ್ವಲ್ಪ ತಾಂಬದ್ರಾಗೆ ಕೈ ಕಾಲು ತೊಳ್ಕೊಳಕ್ಕೆ ಬರ್ತವೆ. ಅರ್ಧ ತುಂಬ್ಕೆ, ಜಾಸ್ತಿ ತುಂಬಬೇಡ. ಈಗಿರೇ ನಮ್ಮ ಪರ್ಮನೆಂಟ್ ರಿನ್ಯೂವಲ್ ಆಗ್ತಿದ್ದಂಗೆ ಹೋಗೋದೆ ನೋಡಿ. ಹೈಟ್ ಎಷ್ಟೈತೆ, ಹಗ್ಗನೇ ಕಮ್ಮಿ ಬಿದ್ದುಬಿಟ್ಟತ್ ನೋಡಿ. ಫುಲ್ ಓವರ್ ಹೈಟ್ ಇರೋದು 14 ಅಡಿ ಮೇಲೆ ಬರ್ತೈತೆ. ನಮಗೆ ಹೈಟ್ ಇದ್ರೇನು ಲೆಕ್ಕನೇ ಇಲ್ಲ ಸ್ವಾಮಿ. ಹಂಗೆ ಓಡಿಸ್ತೀವಿ. ಹೈಟ್ ಇದ್ದಂಗೆಲ್ಲ ಗಾಡಿ ಓಡ್ಸೋಕೆ ಫುಲ್ ಮಜಾ ಬರುತ್ತೆ ನಮಗೆ. ಬೆಲ್ಟ್ ನೋಡಿ, ಹಿಂದೆ 5 ಬೆಲ್ಟ್ ಹಾಕಿದ್ದೀವಿ. ಯಾಕಂದರೆ ಕತ್ರಿಗೆ ಹಗ್ಗ ಕಮ್ಮಿ ಬಿದ್ದುಬಿಡ್ತು. ನಮ್ಮ ತಿಪ್ಪೇಸ್ವಾಮಿನೂ ಬರ್ತಾನೆ. ಬಂದೇಟಿಗೆ ಇದು ಸೈಡ್ಸ್ ತಿನ್ನೋದು ಬನ್ನಿ. ಮಹಾರಾಷ್ಟ್ರ ಸ್ಪೆಷಲ್ಲು, ಮಹಾರಾಷ್ಟ್ರ ಗುಜರಾತ್ನೇರದು ಬೆಳಿಗ್ಗೆ ತಿಂಡಿ ಇದೆ. ನಾವೇ ತಿಂತಾ ಇದೀವಿ. ಏನು ಮಾಡ್ತೀರಾ, ಗ್ಯಾಸ್ ಖಾಲಿ ಆಗಿಬಿಟ್ಟತ್ತೆ. ಇಲ್ಲಿ ಗ್ಯಾಸ್ ತುಂಬರೂ ಇಲ್ಲ. ಗ್ಯಾಸ್ ತುಂಬಬೇಕಂದ್ರೆ ನಾಸಿಕಿಗೆ ಹೋಗ್ಬೇಕು. ನಾಸಿಕ್ ಹೋಗಿ ತುಂಬಿಸ್ಕೋಬೇಕು. ಬನ್ನಿ ತಿನ್ನೋಣ. ಏನು ಮಾಡ್ತೀರಾ. ಬೆಳಗ್ಗೆ ಮಕ್ಕಂಡರು ಇವಾಗ ಎದ್ದೀವಿ. 4 ಗಂಟೆ ಆಯ್ತು. ಬಿಸಿಲಿಲ್ದೈತೆ. ನಮ್ಮದು ಪರ್ಮೆಂಟೂ ರೆಡಿ ಆಗೈತೆ. ಆನ್ಲೈನಿಗೆ ತೋರಿಸ್ತೈತೆ. ಇವಾಗ ನಮ್ಮ ಪ್ರಯಾಣ ಮುಂದುವರಿಸ್ತಿರೋದೆ ನಾನ್ ಸ್ಟಾಪು. ಇಷ್ಟೊತ್ತಿಗೆ ನಗರ ದಾಟಿ ಎಲ್ಲೋ ಇರ್ತಿದ್ವಿ. ಏನು ಮಾಡ್ತೀರಾ, ಕಾರಣಾಂತಿಕಗಳಿಂದ ಇಲ್ಲೇ ಟೆಂಟ್ ಹಾಕಲಾಯಿತು. ಇವಾಗ ನೀನು ಹೋಗ್ತಾ ಇರೋನೆ ಬನ್ನಿ ನೋಡಿ. ಕಂಡಕ್ಟರ್ ಸೈಡಿಗೆ ಬಂದುಬಿಟ್ಟಿದ್ನಿ. ರೈಟ್ ಸೈಡಿಗೆ ಇದ್ದಾನ. ಸೊಮ್ಮೆ ಒಂದು ಕ್ಯಾನ್ ನೀರು ತುಂಬಿಸಿಯ ಕುಡಿಯೋಕ್ಕೆ. ಸೀದಾ ಹೋಗ್ತಾ ಇದ್ದಾರೆ. ನಮ್ಮ ಇನ್ನು ಏಜೆಂಟು ಫೋನ್ ಇರ್ತಾ ಇಲ್ಲ. ಅಲ್ಲೇ ಹಾಕ್ಸ್ವಾಮಿ ಅದನ್ನ. ಇಲ್ಲಿ ಫಸ್ಟ್ನೇ ಘಾಟಿಗೆ ಬಂದ್ವಿ. ಅಲ್ಲೊಂದು ಹಳದಿ ಕಲರ್ ಟಾರ್ಪಲಿಂದು ಟ್ರಾಲರ್ ಹೋಗ್ತೈತಲ್ಲ, ಅದರಿಂದ ಜಾಮ್ ಆಗ್ತಿರೋದು. ಯಾಕೆ ಸ್ವಾಮಿ ಕಂಟೈನರ್ ಬಗ್ಬಿಟ್ಟತೆ, ಬೀಳೋ ಪೊಸಿಷನ್ನಾಗ ಇದ್ದಂಗೆ ಐತೆ. ಅಲ್ಲೊಂದು ಕಂಟೈನರ್ ಬಗ್ಬಿಟ್ಟೈತೆ ನೋಡಿ, ಬೀಳೋ ಪೊಸಿಷನಿಗೆ ಬಂದತೆ. ಫುಲ್ ಲೆಫ್ಟಿಗೆ ಹೊಡ್ಕೊಂಡು ಗಾಡಿ ಇಳಿಸಿದ್ರೆ ಇಳಿತತೆ. ಡ್ರೈವರ್ ಭಯಪಟ್ಟು ಗಾಡಿ ನಿಲ್ಲಿಸ್ಬಿಟ್ಟಿದ್ದಾನೆ ನೋಡಿ. ಅದೇನು ಲೆಫ್ಟಿಗೆ ಅಲ್ಲ ಸ್ವಾಮಿ, ಫುಲ್ಲು ಲೆಫ್ಟಿಗೆ ಹೋಗಿದ್ರೆ ಏನಾಗ್ತಿದ್ದಿಲ್ಲ. ಲೆಫ್ಟ್ ವೀಲ್ ಗುಂಡೆಗಿರ್ಬೇಕಾಗಿತ್ತು. ಅವೇನು ಮಾಡ್ತೀರಾ, ಮೇಲೆ ಬಂದಿದ್ದಾವೆ ಸ್ವಾಮಿ. ಇವಾಗ ಜಸ್ಟ್ ಮಿಸ್ಸು. ನಮ್ಮ ಗಾಡಿ ಕೆಳಕ್ಕೆ ಒಂದು ವಿಕೆಟ್ ಬಿದ್ದುಬಿಡೋದು.
ಹಿಂಗೆ ಲೆಫ್ಟ್ ಸೈಡ್ನಾಗ ಓವರ್ಟೇಕ್ ಮಾಡಿ ಬಂದು ಬೈಕ್ ಬಿದ್ಬಿಡ್ತು ಮುಂದೆ. ಹಿಂದೆ ಇದ್ದಾನು ಓಡೋಗ್ಬಿಟ್ಟ, ಅಲ್ಲ ಹಿಂದೆ ಕೂತಿದ್ದಾನು ಎಗಿರ್ಬಿಟ್ಟ, ಮುಂದ್ಲನ್ನು ಟೈರಿಗೆ ಬಿದ್ದುಬಿಟ್ಟ. ನಾವು ಗಾಡಿ ನಿಲ್ಲಿಸ್ತಿದ್ರೆ ತಲೆ ಮೇಲೆ ಹತ್ತಿ ಬಿಡೋದು ಸ್ವಾಮಿ. ನೋಡಿ ಆ ಕಡೆ ಫುಲ್ ಲೆಫ್ಟಿಗೆ ತಗೊಂಡಿದ್ರೆ ಏನೂ ಆಗ್ತಿದ್ದಿಲ್ಲ. ಈ ಗಾಡಿಗೆ ಏನೂ ಆಗಿಲ್ಲ, ಇವ್ರಿಗೆ ಇಳ್ಸಕ್ಕೆ ಬಂದಿಲ್ಲ ಅಷ್ಟೇ. ಫುಲ್ಲು ಲೆಫ್ಟಿಗೆ ಮಕ್ಕೊಂಡಿರೋದಕ್ಕೆ ಹೆದರಿಕೆಂಬಿಟ್ಟಿದ್ದಾರೆ. ಸ್ಟೇರಿಂಗ್ ಫುಲ್ಲು ರೈಟಿಗೆ ಹೊಡ್ಕೊಂಡು ಇಳಿಸಿದ್ರೆ ಏನೂ ಆಗಲ್ಲ. ಸ್ಟೇರಿಂಗ್ ಫುಲ್ ಕಾಟೋ ರೈಟ್ ಸೈಡ್, ಡ್ರೈವರ್ ಸೈಡ್, ಏನೂ ಆಗಲ್ಲ. ಹೆದರಿಕೆ ನಿಲ್ಲಿಸ್ಬಿಟ್ಟಿದ್ದಾರೆ, ಗಾಬರಿ ಹಾಕ್ಬಿಟ್ಟಿದ್ದಾರೆ. ನಮ್ಮ ತಿಪ್ಪೇಸ್ವಾಮಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಟರ್ನಿಂಗ್ನಾಗೆ ಗಾಡಿ ಯಾವತ್ತೂ ನಿಲ್ಲಿಸ್ಬಾರ್ದು, ಬಗ್ಗಿದ್ರೆ ಮುಂದೆ ರೋಲ್ ಆದರೆ ಬಂದುಬಿಡ್ಬೇಕು. ಭಯ ಪಟ್ಕೊಂಡು ಯಾವತ್ತೂ ಟರ್ನಿಂಗ್ನಾಗ ಘಾಟ್ನಾಗ ಇಳಿಸ್ಬಾರ್ದು, ಇಲ್ಲಾಂದ್ರೆ ಗಾಡಿ ಬಿದ್ದುಬಿಡ್ತಾವೆ ನೋಡಿ. ಆ ಕಡೆ ಘಾಟ್ನಾಗ ಇನ್ನೂ ಎಷ್ಟು ಜಾಮ್ ಐತೆ ಏನೋ. ನಮ್ಮ ಮೊಸರನ್ನ ಬೇರೆ ಬರ್ತಾ ಇದ್ದಾರೆ ಎದುರಿಗೆ. ಆ ಸ್ವಾಮಿಗಳನ್ನ ಮಾತಾಡ್ಸ್ಕೊಂಡು ಹೋಗೋಣ. ನಗರ ಇದು ಸಿನ್ನರ್ನಾಗ ಅದಾರಂತೆ. ನಮಗೆ ನಾಸಿಕ್ ಹೋಗೋಷ್ಟಾದಿಗೆ ಎದುರಿಗೆ ಸಿಕ್ಕರೆ ಸಿಗ್ಬೋದು. ಬನ್ನಿ ಹೋಗೋಣ, ಮುಂದೆ ಸಿಗೋಣ. ನೋಡಿ ವ್ಯೂ, ಸಂಜೆ ವ್ಯೂ ಎಷ್ಟು ಸಖತ್ತಾಗಿದೆ, ಸೂಪರಾಗಿ ಕಾಣ್ತಿದೆ ನೋಡಿ. ಎಲ್ಲ ಮಳೆ ಬಂದ್ರೇನೆ ಇಲ್ಲೆಲ್ಲ ನೋಡೋಕೆ ಚಂದ, ಇಲ್ಲಾಂದ್ರೆ ಏನೂ ಇಲ್ಲ. ಎಲ್ಲ ಬರೀ ಗಿಡ ಮರಕ್ಕೆಲ್ಲ ಧೂಳು ಬಿದ್ದುಬಿಟ್ಟೈತೆ. ಈ ಘಾಟ್ಗಳಿಗೆ ರೋಡನ್ನು ಮಾಡಿಲ್ಲ, ಇನ್ನಿದ್ದದ್ದೆಲ್ಲ ಚೆನ್ನಾಗೈತೆ. ಆ ಕಡೆ ನೋಡಿ ಎಷ್ಟೊಕ್ಕೊಂದು ಫಾಗ್ ಬಿದ್ದುಬಿಟ್ಟೈತೆ. ಅಲ್ಲೊಂದು ಮನೆ ಐತೆ ಕೆಳಗೆ ನೋಡಿ, ಕೆರೆ. ಇಲ್ಲೆಲ್ಲ ಫುಲ್ ಧೂಳು ಅಂದರೆ ಧೂಳು. ನೋಡಿ ಇಲ್ಲಿ ಇದು ಪಟ್ಟಿ ಹಾಕ್ಯಾರಲ್ಲ, ಇಲ್ಲಿ ರೈಟಿಗೆ ಇಲ್ಲೊಂದು ಗಾಡಿ ಕೆಳಕ್ಕೆ ಹೋಗೈತೆ. ಹಾಂ, ಮೊನ್ನೆ ಹೋಗೈತೆ, ಅದಕ್ಕೆ ಅಲ್ಲಿ ಅವೆಲ್ಲ ಬಿದ್ದು ಹೋಗೋದು. ಈ ಟ್ರಾಲರ್ ಸಮಯ ಜಾಗನ ಬಿಡ್ತಿಲ್ಲ ನಮಗೆ. ಘಾಟ್ ಕೆಳಗ್ಲಿದ್ದಾನು ಟ್ರಾಲರ್ ಹಿಂದಿಂದನೇ ಬರ್ತಾ ಇದ್ದೀವಿ. ಓವರ್ಟೇಕ್ ಮಾಡೋಕೆ ಹೋದ್ರೆ ಗಾಡಿ ಬರ್ತಾ ಇದ್ದಾವೆ. ಘಾಟ್ನಾಗ ಇನ್ನೇನು ಓವರ್ಟೇಕ್ ಮಾಡೋದು ಅಂತೇಳಿ ಹೋಗ್ತಾ ಇದ್ದೀವಿ. ಇನ್ನೊಂದು ಟರ್ನಿಂಗ್ ಮ್ಯಾಕ್ ಹೋದ್ರೆ ಘಾಟೆ ಮುಗಿತತೆ. ಹೋಗೋಣ ನಿಧಾನಕ್ಕೆ, ಏನು ಮಾಡ್ತೀರಿ ಹೇಳಿ. ರೈಟ್ ಹೋಗ್ಲಿ ಮುಂದೆ ನೋಡ್ಕೊಂಡು ನಡಿ ಸ್ವಾಮಿ. ಟ್ರಾಲರ್ನೇ ಒಳ್ಳೆರಲ್ಲ, ಭಾರಿ ಡೇಂಜರು. ಆ ಕಡೆ ನಡಿ ಸ್ವಾಮಿ, ಕರೀತಾನೆ. ಹಿಂಗೆ ಕರೆದ ಜಾಗ ಬಿಟ್ಬಿಟ್ರೆ ಏನು ತೊಂದರೆ ಆಗಲ್ಲ. ಕೆಲವರು ಇರ್ತಾರೆ ಜಾಗನೇ ಬಿಡಲ್ಲ. ಇದು ಓವರ್ಟೇಕ್ ಮಾಡಿದಾಗ ಅವ್ರ ಗಾಡಿ ಹೋಗೋದಿಲ್ಲ, ಹೋಗೋರ್ಗೂ ಬಿಡಲ್ಲ ಅನ್ನಂಗೆ ಆಗ್ತದೆ. ಆ ಮಗದಿರೋ ಪಿಕ್ಚರ್ನಾಗ ಹೇಳ್ತಾರೆ ಗೊತ್ತೇನು ಸ್ವಾಮಿ, 4 ದಕ್ಕನಿದು ఎవరికి ದಕ್ಕನಿವನ್ ಅಂತಂದು. ಆ ಥರ ಮನಸ್ಥಿತಿ ಹೊಂದಿರ್ತಾರೆ ಗುಜರಾತ್ ಡ್ರೈವರ್ಗಳು, ಇಲ್ಲಿ ಮಹಾರಾಷ್ಟ್ರ ಡ್ರೈವರ್ಗಳು. ಲೋಕಲ್ ಓಡಾಡೋರೆ ಹಂಗೆ ಮಾಡೋದು. ಹೊರಗಡೆ ಓಡಾಡೋರು ಪಾಪ ಎಲ್ಲ ಕರೆಕ್ಟಾಗಿ ಇರ್ತಾರೆ. ಹೊರಗಡೆದು ಏನು ಕಷ್ಟ ಅಂತ ಗೊತ್ತಿರ್ತತೆ. ಈ ಲೋಕಲ್ ಇರ್ತಾರಲ್ಲ ಅವ್ರಿಗೇನು ಗೊತ್ತೇ ಇರಲ್ಲ, ಹಂಗೆ ಮಾಡ್ತಿರ್ತಾರೆ ನೋಡಿ. ನಮ್ಮ ಮೊಸರು ಸ್ವಾಮಿಗಳು ಬರ್ತಾಯಿದ್ದಾರೆ, ಎಲ್ಲಿ ಬರ್ತಾಯಿದಾರೋ ಗೊತ್ತಿಲ್ಲ, ಒಟ್ಟಿನಾಗ ಬರ್ತಾಯಿದ್ದಾರೆ. ನೋಡೋಣ, ಏನು ಬರೀ ಎದುರಿಗೆ ಬಾಯ್ ಮಾಡ್ಬೇಕು, ನಿಲ್ಸಿ ಟೀ ಕುಡಿಬೇಕಂತ ಗೊತ್ತಿಲ್ಲ. ಹೇಳಿದ್ದೀನಿ ನಾಸಿಕ್ ಹೊರಗೆ ಬಂದೈತಿ ಗಾಡಿ ನಿಲ್ಸು ಅಂತಂದು. ಬನ್ನಿ ಹೋಗಿ ಸಿಗೋಣ ಮುಂದೆ. ಡ್ಯೂಟಿ ಎಕ್ಸ್ಚೇಂಜ್ ಸ್ವಾಮಿ. ಇವಾಗ ಇಲ್ಲಿ ನಾಸಿಕ್ನ ನಿಲ್ಲಿಸಿ ಪೂಜೆ ಗೀಜೆ ಮಾಡಿ ಇಲ್ಲೇ ಊಟ ಮಾಡಿಬಿಟ್ವಿ. ಲೇಟಾಗಿ ಮಕ್ಕಳ ಟೈಮಿಗೆ ಉಂಡ್ರೆ ನಿದ್ದೆ ಬರ್ತೈತೆ ರಾತ್ರಿ ಬಂದಂಗೆ ಅಂತೇಳಿ, ಅದಕ್ಕೆ ಹೊತ್ತು ಮುಂಚೆನೇ ಉಂಡ್ವಿ 8 ಗಂಟೆಗೆ. ಇವಾಗ ನಗರವರೆಗೂ ಡ್ಯೂಟಿ ನಂದು. 150 ಕಿಲೋಮೀಟ್ರ್ ಆದಮೇಲೆ ಮತ್ತೆ ತಿಪ್ಪೇಸ್ವಾಮಿದೆ ಡ್ಯೂಟಿ. ನಾಳೆ ಎಷ್ಟೊತ್ತಿಗೂ ದುರ್ಗಾ ಮುಟ್ಬೇಕು ನಾವು. ಸುಮ್ಮನೆ ಬೆಳಗ್ಗೆ ಹಗಲೆಲ್ಲ ನಿಂತ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ವಿ, ಯಾಕಂದರೆ ಪರ್ಮೆಂಟ್ ಇರಲಿಲ್ಲ. ಇವಾಗ ಪರ್ಮೆಂಟ್ ಎಲ್ಲ ಬಂದೈತೆ. ಇವಾಗ ಹೋಗ್ತಾ ಇರೋದೆ ಏನು ಸ್ವಾಮಿ 500 ಕಿಲೋಮೀಟ್ರಿಗೆ ಅರ್ಧ ಟ್ಯಾಂಕಿಗೆ ಬಂದ್ಬಿಟ್ಟ ಡೀಸಲ್ಲು. ನಾಸಿಕ್ ಮೇಲೆ ಬಂದು ಎಲ್ಲಿ ಬಂದ್ರೂ ಅಷ್ಟೇ 500 ಕಿಲೋಮೀಟ್ರಿಗೆ ಅರ್ಧ ಟ್ಯಾಂಕ್ ಬರ್ತೈತೆ. ಇನ್ನೊಂದು 500 ಹೋಗುತ್ತೆ. ನಮ್ಮ ಮೊಸರು ಸ್ವಾಮಿಗಳು ಬರಲೇ ಇಲ್ಲ ಎಷ್ಟೊತ್ತಾದ್ರೂ. ಬನ್ನಿ ಹೋಗೋಣ. ಇಲ್ಲಿ ನಾಸಿಕ್ ಶೋರೂಮಿಗೆ ಬಂದು ಶೇರ್ವಾ ಹಾಕ್ಸ್ತಾ ಇದ್ವಿ ನೋಡಿ. ಶೇರ್ವಾ ಖಾಲಿಯಾಗಿತ್ತು. ಬರ್ಬೇಕಾದ್ರೆ ಬೆಳಗ್ಗೆ ಒಂದು 10 ಲೀಟ್ರ್ ಹಾಕ್ಸ್ಕೊಂಬಂದಿದ್ವಿ. ಯಾವುದಂದರೆ ಲೋಕಲ್ ಶೇರ್ವಾ ಹಾಕಿದ್ವಿ. 10 ಲೀಟ್ರ್ ಅಷ್ಟೇ ಇಲ್ಲಿಗೆ ಬರೋ ಗಂಟ. ಅದಕ್ಕೆ ಇಲ್ಲಿ ಇವಾಗ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಹೋದ್ರೆ ಒಂದು 40 ಲೀಟ್ರ್ ಹಾಕಿದ್ರೆ ಗಾಡಿ ದುರ್ಗ ಹೋಗಿ ಬೆಂಗಳೂರು ಹೋಗಿ ಬರ್ತೈತೆ. 1200 ಕಿಲೋಮೀಟ್ರ್ ಬರ್ತೈತೆ. ದುರ್ಗಕ್ಕೆ ಹೋದರೆ ಸಾಕು ನೋಡಿ. ಆಗಲೇ ನಾನು ಒಂದು ಟ್ರಿಪ್ಪು ಬ್ರೇಕ್ ಪೈಪ್ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಮತ್ತು ಆ ಕಡೆಯಿಂದ ಹೋಗೋರಿಗೆ ಅಲ್ಲಿ ಶೋರೂಮ್ ಐತೆ ನೋಡಿ, ಅಲ್ಲಿ ಹಾಕ್ಸ್ಕೊಂಡು ಹೋಗ್ಬೋದು. 24 hours ಹೋಗೋರ್ಗು ಬರೋರ್ಗು. ಈ ರೋಡ್ನಾಗ ಓಡಾಡೋರ್ಗೆ ಒಳ್ಳೆ ಚೆನ್ನಾಗೈತೆ. ಹೋಗೋ ಗಾಡಿಗೆ ಅಲ್ಲಿ, ಬರೋ ಗಾಡಿಗೆ ಇಲ್ಲಿ 20 ಲೀಟ್ರ್ ಡೆಪ್, 20 ಲೀಟ್ರ್ ಅಲ್ಲ 2000 ಡೆಪ್ ಹಾಕ್ಸ್ಕೊಂಡು ಹೋಗ್ತಾ ಇರೋದೆ. ಡೀಸೆಲ್ ಎಲ್ಲಿಗನ್ನು ಹೋಗ್ತಾ ಗೊತ್ತಿಲ್ಲ, ಕರ್ನಾಟಕ ಹೋಗಲ್ಲ.
ನಗರ್ನಾಗ ಮಹಾರಾಷ್ಟ್ರದಾಗ ಹೋಗಿ ಮಹಾರಾಷ್ಟ್ರದಾಗ ಟ್ಯಾಂಕ್ ಫುಲ್ ಇಸ್ಕೊಂಡು ಓಡ್ತಾ ಇರೋದೆ. ಈಗ ನಂದೇನು 1 ಗಂಟೆವರೆಗೆ ಅಷ್ಟೇ ಡ್ಯೂಟಿ. 1 ಗಂಟೆಯಿಂದ ನಮ್ಮ ತಿಪ್ಪೇಸ್ವಾಮಿದು. ಆಮೇಲೆ ಬೆಳಿಗ್ಗೆ ನಾನು 6 ಗಂಟೆಯಿಂದ ಡ್ಯೂಟಿ. ನಮ್ಮದು ಬ್ರೋಕರ್ ಸ್ವಾಮಿಗಳು 50,000 ದುಡ್ಡು ಇಸ್ಕೊಂಡು ಫೋನ್ ಎತ್ತಿಲ್ಲಂತೆ. 30,000 ಟ್ಯಾಕ್ಸು ಅದ್ರದ್ದೆಲ್ಲ ಸೇರಿ ಫೋನ್ ಎತ್ತಿಲ್ಲ. ಅಂದರೆ ನಮ್ದು ಇನ್ನೂ ಪರ್ಮೆಂಟು ಓಕೆ ಆಗಿಲ್ಲ. ಆನ್ಲೈನಾಗಿ ತೋರಿಸ್ತಿಲ್ಲ, ಚಲನ್ ಕಟ್ಟಿರೋದು ತೋರಿಸ್ತಿಲ್ಲ ಅಂತೆ. ನಮ್ಮ ಓನರ್ ಸ್ವಾಮಿಗಳಿಗೆ ಇವಾಗ ಫೋನ್ ಮಾಡಿದರೆ ಫೋನೇ ಎತ್ತಂಗಿಲ್ಲ ಅಂದ. ಸರಿ ಇನ್ನೇನು ಮಾಡೋದು, ನಾವು ಕಾತ್ಕೊಂಡು ಇಲ್ಲೇ ಇರೋಕ್ಕಾಗಲ್ಲ ಸ್ವಾಮಿ, ರಾತ್ರಿ ನೈಟೇ ಬಂದುಬಿಡ್ತೀವಿ ಅಂತೇಳಿ ಹೊರಟಿದ್ದೀವಿ. ಅಲ್ಲಿ ನಮ್ಮ ಓನರು ಕೊನೆಗೂ ಗಾಡಿ ತಗೊಂಬಂದ್ಬಿಟ್ಟಿರಲ್ಲ ಅಂದ. ಸ್ವಾಮಿ ತಗೊಂಬಂದ್ವಿ ಅಂದು. ಇಲ್ಲಾಂದರೆ ನಾವು ಅಲ್ಲೇ ಮಕ್ಕಬೇಕಾಗಿತ್ತು. ನಾಳೆ ಸಾಯಂಕಾಲ ತಗೋಣ. ಇವಾಗ ನೈಟ್ ಹೊಡೆದ್ರೆ ಬೆಳಗ್ಗೆ ತಕ್ಕನ ಕರ್ನಾಟಕ ಬಿಟ್ಬಿಡ್ತೀವಿ. ಕರ್ನಾಟಕ ಹೋದರೆ ಟೆನ್ಷನ್ ಇರಲ್ಲ ನಮಗೆ. ಮೇನ್ ಮಹಾರಾಷ್ಟ್ರ ಬಾರ್ಡ್ರ್ ಪಾಸ್ ಆಗ್ಬೇಕಷ್ಟೇ. ನೋಡೋಣ ಬನ್ನಿ, ಮುಂದೆ ಹೋಗಿ ಸಿಗೋಣ. ಆಫೀಸ್ಗೆ ಬಂದ್ವಿ. ಈ ರೋಡ್ನಾಗೂ ರೋಡ್ ಕೆಲಸ ಚಾಲೂ ಮಾಡಿಬಿಟ್ಟಿದ್ದಾರೆ. ನಾವು ನಂದೂರಿಂದ ಕೋಲಾರ ಬ್ಯಾಂಕು ಲೋನಿಗೆ ಬರ್ತೀವಲ್ಲ ನೋಡಿ, ಇಲ್ಲೇ ಲೋನಿ ಹತ್ರ ಬಂದಾಗ ಕೆಲಸ ಸ್ಟಾರ್ಟ್ ಮಾಡಿ. ಅಲ್ಲಿಂದನೂ ಕೆಲಸ ಸ್ಟಾರ್ಟ್ ಐತೆ, ಆದರೆ ಇಲ್ಲಿ ಪೂರ್ತಿ ರೋಡೇ ಇಲ್ಲ, ಎಲ್ಲ ತೆಗೆದು ಮಣ್ಣು ಹಾಕ್ಬಿಟ್ಟಿದ್ದಾರೆ. ಅಂದರೆ ಆದಷ್ಟು ಬೇಗ ಕೆಲಸ ಆಗುತ್ತೆ. ಇಲ್ಲಿ CC ರೋಡ್ ಮಾಡ್ತಾರೋ ಡಾಂಬರ್ ಮಾಡ್ತಾರೋ ಗೊತ್ತಿಲ್ಲ. CC ರೋಡ್ ಮಾಡಿದ್ರಂತೂ ಗುಂಡಿ ಏನು ಬೀಳಲ್ಲ. ಡಾಂಬರ್ ರೋಡ್ ಮಾಡಿದ್ರೇ ತೊಂದರೆ ಆಗೋದು. ನೋಡಿ ಇಲ್ಲಿ ಬ್ರಿಡ್ಜ್ ಇರಲಿಲ್ಲ, ಅಲ್ಲಿ ಬ್ರಿಡ್ಜು ಮಾಡಿದ್ದಾರೆ. ಅಂದರೆ ಅಂಡರ್ ಪಾಸು ಕೆಳಗಡೆ ನೀರು ಹೋಗೋಕ್ಕೆ ಚಿಕ್ಕದಿತ್ತು, ಅದನ್ನ ತೆಗೆದು ದೊಡ್ಡದು ಮಾಡಿದ್ದಾರೆ. ಯಾವ ಗುರು, ಟ್ರೈನ್ ಬಂದಂಗೆ ಒಂದೇ ಸಲ ಬರ್ತವೆ, ಬಂದರೆ ಒಂದೇ ಸಲ ಬರ್ತಾವೆ ಗಾಡಿ. ಇಲ್ಲಾಂದರೆ ಎಲ್ಲೆಲ್ಲಿ ಒಂದು ಗಾಡಿನೂ ಅಡ್ರೆಸ್ ಇರೋಲ್ಲ, ಹಂಗಾಗುತ್ತೆ ನೋಡಿ. ಇನ್ನು 11 ಗಂಟೆ ಗುರು, ನಮಗೆ 11 ಗಂಟೆ ಆಗೈತೆ ಅಷ್ಟೇ ಟೈಮು. ಇಲ್ಲೊಂದು ಚಾ ಕುಡಿಯೋಣ ಅಂದರೆ ಯಾಕೋ ಇಲ್ಲಿ ಸರೋಗಿಲ್ಲ ನನಗೆ ಚಾ ಕುಡಿಯೋಕ್ಕೆ. ಆ ಕಡೆ ರೋಡ್ಗೆ ಹೋಗಿ ಎಲ್ಲೆಲ್ಲಿ ಕುಡಿಯೋಣ ಅಂತ ಬಂದು ಹೋಗಿ ಫೈನಲಿ ನಗರಿಗೆ ಬಂದ್ವಿ. ನಗರ್ನಾಗ ಡೀಸೆಲ್ ಹಾಕ್ಸಕ್ಕೆ ನಿಲ್ಸಿದ್ದೀವಿ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋದು. ಇಲ್ಲಿ ಫುಲ್ ಟ್ಯಾಂಕ್ ಮಾಡಿದರೆ ಬೆಂಗಳೂರು ಹೋಗ್ತೈತೆ ಗಾಡಿ. ನಮ್ಮ ರೆಗ್ಯುಲರ್ ಬಂಕೆ ಇದು, ಹೋಗ್ತಾ ಬರ್ತಾ ಇದಕ್ಕೆ ಇಲ್ಲ ಹಾಕ್ಸ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಇನ್ನು ಇತ್ತು ಒಂದು 100 ಲೀಟ್ರ್ ಇತ್ತು ಕರ್ನಾಟಕ ಹೋಗೋದು ಅಂತೇಳಿ. ಕರ್ನಾಟಕದಾಗ ರೇಟ್ ಐತೆ ಸ್ವಾಮಿ, 92 ಐತೆ ಕರ್ನಾಟಕ. ಮಹಾರಾಷ್ಟ್ರ ನೋಡ್ರಿ 90 ಇರೋದು. ಅದಕ್ಕೆ ಇಲ್ಲೇ ಫುಲ್ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ನಿಲ್ಸಿದ್ದೀವಿ. ನೋಡೋಣ ಎಷ್ಟು ಲೀಟ್ರಿಗೆ ಫುಲ್ ಆಗುತ್ತೋ ಏನಂತೇಳಿ. ಅಹಮದಾಬಾದಿಂದ ಒಂದು 650 ಕಿಲೋಮೀಟ್ರ್ ಬಂದೀವಿ. ಎಷ್ಟು ಹಿಡಿತತೆ, ಒಂದು 300 ಹಿಡಿಬೋದು ಅಂದ್ಕೊಂಡಿದ್ದೀನಿ. ಘಾಟ್ ಮೇಲೆ ಬಂದೀವಲ್ಲ, ಸಿಕ್ಕಾಬಟ್ಲೆ ಡೀಸೆಲ್ ಕುಡಿತತೆ. ಯಾಕಂದರೆ ನಾವು ಬರೋದು ರೋಡು ಸರಿ ಇಲ್ಲ, ಎಲ್ಲ ರೋಡ್ ಕೆಲಸ ಮಾಡ್ತಿದ್ದಾರೆ. ಅದು ಎಂಥ ರೋಡ್ ಮಾಡ್ತಾರಂದ್ರೆ 6 ತಿಂಗಳು ನಿಂತತೆ ರೋಡು, 6 ತಿಂಗಳು ಕಿತ್ತೋಗ್ಬಿಡ್ತತೆ. ಬೇಸಿಗೆಗೆ ಅಷ್ಟೇ ರೋಡ್ ಇಲ್ಲಿ, ಮಳೆಗಾಲದಾಗ ರೋಡ್ ಇರಲ್ಲ. ಇವಾಗ ಅದು ರೋಡ್ ಮಾಡಿ ಒಂದು 2 ತಿಂಗಳಿಗೇ ಮಳೆಗಾಲ ಸ್ಟಾರ್ಟ್ ಆಗಿಬಿಡುತ್ತೆ, ಮತ್ತು ಗುಂಡಿ ಬಿದ್ದುಬಿಡ್ತವೆ. ಏನು ಮಾಡ್ತೀರ, ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ಬೇಕು. ನಾವು ಹೋಲಿಲ್ಲ ಏನಿಲ್ಲ ಅಂತೇಳಿ ಓಡಾಡ್ಬೇಕಷ್ಟೇ, ಬೇರೆ ದಾರಿನೇ ಇಲ್ಲ. ಕನ್ನಡ ಘಾಟ್ ಬಂದಾಗೈತೆ. ಇಲ್ಲೊಂದಿದ್ರೆ ಸತವನ್ಬತ್ತು. ನಾವು ಹೇಳ್ದಂಗೆ 300 ಲೀಟ್ರಿಗೆ ಫುಲ್ ಆಯಿತು. ಯಾಕಂದರೆ ನಮ್ಮ ಗಾಡಿಗೆ ಎಷ್ಟು ಕುಡಿತಾವ ಅಂತ ನಮಗೆ ಗೊತ್ತು. ಇಲ್ಲಿಂದ ಡ್ಯೂಟಿ ಎಕ್ಸ್ಚೇಂಜು, ನಮ್ಮ ತಿಪ್ಪೇಸ್ವಾಮಿ ಡ್ಯೂಟಿ. ಇವಾಗ ಟೈಮ್ ಎಷ್ಟಾಗೈತೆ ಅಂದರೆ 1:15 ಆಗೈತೆ ಟೈಮು ನೋಡಿ. 1:15 ಜನವರಿ 8 ವೀಡಿಯೋ ಮಾಡ್ತಿರೋ ಡೇಟು. ಬರೋದು ಮಾತ್ರ ಭಾಳ ಲೇಟಾಗಿ ಬರುತ್ತೆ ವೀಡಿಯೋ. ಡ್ಯೂಟಿ ಎಕ್ಸ್ಚೇಂಜು ಇವಾಗ ನಮ್ಮ ತಿಪ್ಪೇಸ್ವಾಮಿ ಡ್ಯೂಟಿ. ನಾವು ಆರಾಮಾಗಿ ತಾಚಿ ಮಾಡೋದು ಬೆಳಗ್ಗೆ 6 ಗಂಟೆವರೆಗೂ, 5:15 ಎದ್ದು ಬಿಡೋದು. 5:15 6 ಗಂಟೆವರೆಗೂ. ಅಷ್ಟೊತ್ತಿಗೆ ಗಾಡಿ ಕರ್ನಾಟಕ ಹೋಗ್ಬಿಡ್ತೈತಿ. ಏನು ಇಲ್ಲಿಂದ ಒಂದು 200 ಕಿಲೋಮೀಟ್ರ್ ಹೋದರೆ ಕರ್ನಾಟಕ ಟಚ್ 250 ಕಿಲೋಮೀಟ್ರ್ ಹೋದರೆ ಕರ್ನಾಟಕ ಹೋಗುತ್ತೆ ಗಾಡಿ. ಇಲ್ಲಿಂದ ಇನ್ನೇನು 4 ಲೈನು. ಕರಿಮಲದಾಗ ಮಾತ್ರ ಒಂಚೂರು ಹುಷಾರು, ದಾಸ ಇರಲಿ ಹಿಂದೆ. ಏನು ಸ್ವಾಮಿ, ಕರಿಮಲದಾಗೆ ದಾಸ ಇರಲಿ ಟಿಂಬ್ರುಣಿ ಹೋಗೋವರೆಗೂ. ಗುಡ್ ನೈಟ್, ಬಾಯ್ ಬಾಯ್. ಈ ವಿಡಿಯೋನ ಯಾರನ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ತುಂಬ ಉದ್ದ ಆಯಿತು. ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.